ಹಲೋ ಆ್ಯಂಡ್ ವೆಲ್ಕಮ್ ಟು ಎಚ್ ಅಕಾಡೆಮಿ. ನಾನು ನಿಮ್ಮ ಪ್ರೀತಮ್. ಎಲ್ಲರಿಗೂ ಸ್ವತಂತ್ರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಇವತ್ತಿನ ಈ ಶುಭ ಸಂದರ್ಭದಲ್ಲಿ ಅಚೀವರ್ಸ್ ಅಕಾಡೆಮಿ ಹೊಸದಾಗಿರ್ತಕ್ಕಂತಹ ಒಂದು ಪ್ರಯತ್ನಕ್ಕೆ ಕೈ ಹಾಕಿದೆ. ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ಕೊಳ್ತಾ ಇದೆ PSI ಟಾರ್ಗೆಟ್ 50. ಅಂದರೆ ಸುಮಾರು 50 ಪ್ರತಿಭಾವಂತ ವಿದ್ಯಾರ್ಥಿಗಳನ್ನ ಆಯ್ಕೆ ಮಾಡಿಕೊಂಡು ಅವರಿಗೆ ಉಚಿತವಾದಂತಹ ತರಬೇತಿಯನ್ನು ಕೊಟ್ಟು ಈ ಬಾರಿಯ PSI ಪರೀಕ್ಷೆ ಏನು ಬರ್ತಾ ಇದೆ ಅದರಲ್ಲಿ 100% ರಿಸಲ್ಟನ್ನು ಕೊಡಿಸಬೇಕು ಅಂತ ಹೇಳಿ ಅಚೀವರ್ಸ್ ಅಕಾಡೆಮಿ ಒಂದು ಮಹತ್ವಾಕಾಂಕ್ಷೆಯ ಯೋಜನೆಗೆ ಪ್ಲ್ಯಾನ್ ಮಾಡಿಕೊಂಡಿದೆ. ಆ್ಯಂಡ್ ಅದರ ಒಂದು ಡೀಟೇಲ್ಸನ್ನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಬೇಸಿಕಲಿ ಈ ಪ್ರಾಜೆಕ್ಟ್ನ ಒಂದು ಉದ್ದೇಶ ಹೇಳ್ಬಿಡ್ತೀನಿ. ಆಲ್ರೆಡಿ ಹೆಸರಲ್ಲಿ ನಿಮಗೆ ಕಾಣಿಸ್ಕೊಳ್ತಾ ಇದೆ ಟಾರ್ಗೆಟ್ 50. ಅಂದರೆ ಈ ಒಂದು ಪ್ರಾಜೆಕ್ಟ್ನಲ್ಲಿ ಸುಮಾರು 50 ಜನ ವಿದ್ಯಾರ್ಥಿಗಳಿಗೆ ಮಾತ್ರ ಅವಕಾಶ ಇರುತ್ತೆ. ಆ್ಯಂಡ್ ಇದಕ್ಕೆ ಯಾವುದೇ ರೀತಿಯಾದಂತಹ ಶುಲ್ಕ ಇರಲ್ಲ. 100% ಉಚಿತವಾದಂತಹ ತರಬೇತಿಯನ್ನು ಕೊಡಲಾಗುತ್ತೆ. ಆ್ಯಂಡ್ ಈ ತರಬೇತಿಯಲ್ಲಿ ನಿಮಗೆ ಕೊಡಲಾಗ್ತಕ್ಕಂತಹ ಸವಲತ್ತುಗಳು, ಫೆಸಿಲಿಟೀಸ್ ಮತ್ತು ಈ ಮೆಟೀರಿಯಲ್ಸ್ ಏನಿರುತ್ತೆ ಅದನ್ನು ಮುಂದಿನ ಸ್ಲೈಡ್ನಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಮೊದಲನೇದಾಗಿ 50 ಜನ ವಿದ್ಯಾರ್ಥಿಗಳು ಸೆಲೆಕ್ಟ್ ಆಗ್ತಾರೆ. ಆ್ಯಂಡ್ ಅದಕ್ಕೋಸ್ಕರ ಒಂದು ಎಲಿಜಿಬಿಲಿಟಿ ಟೆಸ್ಟ್ ಕೂಡ ಇರುತ್ತೆ. ಅದು ನಿಮ್ಮ ಲಾಸ್ಟ್ ಸ್ಲೈಡಲ್ಲಿ ನಿಮಗೆ ಕಾಣಿಸ್ಕೊಳ್ಳುತ್ತೆ. ಸೊ ಇದರ ಒಂದು ಡೇಟ್ ಆಫ್ ಕಮೆನ್ಸ್ಮೆಂಟ್ ಅಂದರೆ ಯಾವ ದಿನದಿಂದ ಈ ಉಚಿತ ತರಬೇತಿ ಸ್ಟಾರ್ಟ್ ಆಗುತ್ತೆ ಅಂತ ನೀವು ಕೇಳಿದ್ರೆ ನಿಮಗೆ ಆಗಸ್ಟ್ 22ನೇ ತಾರೀಕು, ಅಂದರೆ ಇನ್ನು ಕೆಲವೇ ದಿನಗಳು ಬಾಕಿ ಉಳಿದಿರತಕ್ಕಂತಹದ್ದು 22 ಆಗಸ್ಟ್ನಂದು ಈ ಒಂದು ಮಹತ್ವಾಕಾಂಕ್ಷೆಯ ಯೋಜನೆ ಅಧಿಕೃತವಾಗಿ ಚಾಲನೆಗೊಳ್ಳಲಿದೆ. ಅದೇ ಥರ ಇದರ ಕಂಟೆಂಟ್ಸನ್ನು ನೋಡ್ತಾ ಹೋಗೋಣ. ಕಾಣಿಸ್ತಾ ಇದೆ ಟಾರ್ಗೆಟ್ 50ಯ ಒಂದು ವಿಶೇಷತೆಗಳೇನು ಅಂಥೇಳಿ. ಸೊ ಮೊದಲನೇದಾಗಿ 22ನೇ ತಾರೀಕಿನಿಂದ ಹಿಡಿದು 23 ಸೆಪ್ಟೆಂಬರ್ ಅಂದರೆ ಸತತ 32 ದಿನ ಆಗುತ್ತೆ. ಈ ಭಾಗದಲ್ಲಿ ಕಾಣಿಸ್ತಾ ಇದೆ 30+ ಡೇಸ್, ಅಂದರೆ 30ಕ್ಕಿಂತ ಅಧಿಕ ದಿನಗಳು ನಿಮಗೆ ಸಿಗ್ತಾ ಹೋಗುತ್ತೆ. ನಿಮಗೆ ಅದನ್ನು ಮಾರ್ಕ್ ಮಾಡಿ ತೋರಿಸ್ತೀನಿ. ಸೊ 22 ಆಗಸ್ಟಿಂದ ಸ್ಟಾರ್ಟ್ ಆಗ್ತಕ್ಕಂತಹ ಪ್ರೋಗ್ರಾಮ್ 23 ಸೆಪ್ಟೆಂಬರ್ವರೆಗೂ ಕಂಟಿನ್ಯೂ ಆಗುತ್ತೆ. ಅದರ ಅರ್ಥ ಸುಮಾರು 30ಕ್ಕೂ ಹೆಚ್ಚು ದಿನಗಳು ನಿಮಗೆ ಸಿಗುತ್ತೆ. ಅರೌಂಡ್ 31-32 ಡೇಸ್ ಸಿಗುತ್ತೆ. ಬಟ್ 30ಕ್ಕಿಂತ ಹೆಚ್ಚು ದಿನಗಳಂತೂ ನಿಮ್ಮ ಕೈಗೆ ಸಿಗುತ್ತೆ. ನಿಮಗೆಲ್ಲ ಗೊತ್ತು, ಸೆಪ್ಟೆಂಬರ್ 26ನೇ ತಾರೀಕು 26th ಸೆಪ್ಟೆಂಬರ್ ನಿಮಗೆ ನಿಮ್ಮ PSI ಪರೀಕ್ಷೆಗಳು ಪ್ರಾರಂಭವಾಗ್ತವೆ. ಬಹುತೇಕ ನಿಮ್ಮಲ್ಲಿ ಎಲ್ಲರೂ ಕೂಡ ಈಗ ಫಿಸಿಕಲನ್ನು, ದೈಹಿಕ ಟೆಸ್ಟನ್ನು ಮುಗಿಸಿದ್ದೀರಾ. ಸೊ ಹಾಗಾಗಿ ನಿಮ್ಮೆಲ್ಲ ಒಂದು ಫೋಕಸ್ ಸೆಪ್ಟೆಂಬರ್ 26ರ ಕಡೆ ಇರುತ್ತೆ. ಸೊ ಹಾಗಾಗಿ ಅದಕ್ಕಿಂತ 3 ದಿನ ಮುಂಚೆ ಅಂದರೆ 23 ಸೆಪ್ಟೆಂಬರ್ ಈ ಒಂದು ಯೋಜನೆ ಕೊನೆಗೊಳ್ಳುತ್ತೆ. ಸೊ ಅದೇ ರೀತಿ ಕೆಳಗಡೆ ಕಾಣಿಸ್ತಾ ಇದೆ ಡೇಸ್ ಅಲಾಟೆಡ್ ಫಾರ್ ಈಚ್ ಸಬ್ಜೆಕ್ಟ್. ನಿಮಗೆ ಸೈನ್ಸ್ ಇರಬಹುದು, ಕಾನ್ಸ್ಟಿಟ್ಯೂಷನ್ ಇರಬಹುದು, ಜಿಯೋಗ್ರಫಿ, ಎಕನಾಮಿಕ್ಸ್, ಹಿಸ್ಟರಿ, GK, ಕರೆಂಟ್ ಅಫೇರ್ಸ್, ಮೆಂಟಲ್ ಅಬಿಲಿಟಿ, ಹೀಗೆ ಹಲವಾರು ಸಬ್ಜೆಕ್ಟ್ಸ್ಗಳು ಬರುತ್ತೆ. ಆ್ಯಂಡ್ ಪ್ರತಿಯೊಂದು ಸಬ್ಜೆಕ್ಟಿಗೆ ಅಚೀವರ್ಸ್ ಅಕಾಡೆಮಿಯ ಈ ಒಂದು ಪ್ರಾಜೆಕ್ಟ್ನಲ್ಲಿ ಸುಮಾರು 5 ದಿನಗಳನ್ನು ಅಲಾಟ್ ಮಾಡ್ತೀವಿ. ಆ 5 ದಿನಗಳ ಒಳಗಾಗಿ ನಿಮಗೆ ಆ ಸಬ್ಜೆಕ್ಟ್ನ ಸಂಪೂರ್ಣವಾದಂತಹ ವ್ಯೂ ಸಿಗುತ್ತೆ. ಅದೇ ಥರ ಫುಲ್ ಫ್ಲೆಡ್ಜ್ ಟೆಸ್ಟ್. ನಿಮಗೆಲ್ಲ ಒಂದು ವಿಚಾರ ಗೊತ್ತಿರಬೇಕು, ಮಾಮೂಲಿ PC ಅಥವಾ ಬೇರೆ ಎಕ್ಸಾಮ್ ರೀತಿ ಒಂದು ಪೇಪರ್ ಇರಲ್ಲ. PSI ಪರೀಕ್ಷೆಯಲ್ಲಿ 2 ಪೇಪರ್ಗಳಿರುತ್ತೆ, ಪೇಪರ್ 1 ಮತ್ತು ಪೇಪರ್ 2. ಒಂದು ಎಸ್ಸೆ, ಪ್ರೆಸಿ ರೈಟಿಂಗ್ ಮತ್ತು ಟ್ರಾನ್ಸ್ಲೇಷನ್ ಅದನ್ನು ಒಳಗೊಂಡಂತಹ ಪೇಪರ್ 1 ಆದರೆ ಪೇಪರ್ 2 ಬಂದ್ಬಿಟ್ಟು 100 ಮಾರ್ಕ್ಸ್ GK ಪೇಪರ್ ಇರುತ್ತೆ. ಸೊ ಹಾಗಾಗಿ ನಿಮಗೆ ಎರಡೂ ಒಂದು ರಂಗದಲ್ಲಿ ನಾವು ತರಬೇತಿನ ಕೊಡಬೇಕಾಗತ್ತೆ. ಸೊ ಆ ನಿಟ್ಟಿನಲ್ಲಿ 5 ಪೂರ್ಣ ಪ್ರಮಾಣದ ಟೆಸ್ಟ್ಗಳನ್ನು ಕಂಡಕ್ಟ್ ಮಾಡ್ತೀವಿ. 5 ಫುಲ್ ಫ್ಲೆಡ್ಜ್ ಟೆಸ್ಟ್ಸ್ ಅಂದರೆ ಪೇಪರ್ 1 ಪ್ಲಸ್ ಪೇಪರ್ 2. ಅದೇ ರೀತಿ ಮುಂದಿನ ಒಂದು ಭಾಗಕ್ಕೆ ಬರೋದಾದರೆ ಕರೆಂಟ್ ಅಫೇರ್ಸ್ ಮತ್ತು GK ಕ್ವಶನ್ಸ್. ನಾನಿಲ್ಲಿ ಹಲವಾರು ಸಬ್ಜೆಕ್ಟ್ಸ್ಗಳ ಬಗ್ಗೆ ಡಿಸ್ಕಸ್ ಮಾಡಿದೆ. ಬಟ್ ಕರೆಂಟ್ ಅಫೇರ್ಸ್ ಹಾಗೂ GK, ನಾವೇನು ಸ್ಟ್ಯಾಟಿಕ್ GK ಅಂತ ಕರಿತೀವಿ, ಅವುಗಳು ಸಪ್ರೇಟಾಗಿ ಬರ್ತವೆ. ಸೊ ಹಾಗಾಗಿ ಪ್ರತಿನಿತ್ಯ ನಿಮಗೇನು ಈ 5 ದಿನಗಳ ಕಾಲ ಬೇರೆ ಬೇರೆ ಸಬ್ಜೆಕ್ಟ್ಸನ್ನು ಪಿಕ್ ಮಾಡಿ ಟೀಚ್ ಮಾಡಲಾಗುತ್ತೆ ಅಥವಾ ತರಬೇತಿ ಕೊಡಲಾಗುತ್ತೆ. ಆ ಒಂದು ತರಬೇತಿಯ ಜೊತೆಗೆ ಕರೆಂಟ್ ಅಫೇರ್ಸ್ ಮತ್ತು GK ಪ್ರಶ್ನೆಗಳನ್ನು ಕೂಡ ಇನ್ಕ್ಲೂಡ್ ಮಾಡ್ಕೊಂಡಿರ್ತಾರೆ. ಸೊ ಹಾಗಾಗಿ ನೀವು ಈ ಪ್ರಚಲಿತ ವಿದ್ಯಮಾನಗಳು ಹಾಗೂ GK ಸಂಬಂಧಪಟ್ಟಂತೆ ನೀವು ಹಿಂದೆ ಉಳಿಯುವಂತಹ ಸಾಧ್ಯತೆ ಇರಲ್ಲ. ಅದೇ ರೀತಿ ಕೊನೆಯ ಒಂದು ಪಾರ್ಟ್ ನೋಡ್ತಾ ಇದ್ದೀರಾ, ಮೆಂಟಲ್ ಅಬಿಲಿಟಿ ಆ್ಯಂಡ್ ಇಂಗ್ಲೀಷ್ ಟ್ರಾನ್ಸ್ಲೇಷನ್ ಕ್ಲಾಸಸ್ ಶೆಲ್ ಬಿ ಹೆಲ್ಡ್ ಸಪರೇಟ್ಲಿ. ನಿಮಗೆಲ್ಲ ಗೊತ್ತು, ನಾನು ಆಗಲೇ ಹೇಳಿದೆ ಪೇಪರ್ 1ನಲ್ಲಿ ನಿಮಗೆ ಇಂಗ್ಲೀಷ್ ಟ್ರಾನ್ಸ್ಲೇಷನ್ ಬರುತ್ತೆ. ಅದೇ ರೀತಿ ಬಹಳಷ್ಟು ಜನಕ್ಕೆ ಈ ಮೆಂಟಲ್ ಎಬಿಲಿಟಿ, ಬೌದ್ಧಿಕ ಸಾಮರ್ಥ್ಯ ಅಂತಕ್ಕಂತಹದ್ದು ಕಬ್ಬಿಣದ ಕಡಲೆ ಆಗಿರುತ್ತೆ. ಸೊ ಹಾಗಾಗಿ ಇವೆರಡೂ ಸಬ್ಜೆಕ್ಟ್ಸ್ಗಳಿಗೆ ಸಂಬಂಧಪಟ್ಟಂತೆ ಸಪ್ರೇಟಾಗಿ ಕ್ಲಾಸಸ್ ನಡೆಯುತ್ತೆ. ನಿಮಗೇನು ಇಲ್ಲಿ ಶೆಡ್ಯೂಲ್ ತೋರಿಸ್ತಾ ಇದ್ದೀನಿ ಅದನ್ನು ಹೊರತುಪಡಿಸಿದಂತೆ ಈ 2 ಸಬ್ಜೆಕ್ಟ್ಸ್ಗಳಿಗೆ ವಿಶೇಷವಾದಂತಹ ತರಗತಿಗಳು ಕೂಡ ಖಂಡಿತ ನಡೆಯುತ್ತೆ. ಸೊ ಈಗ ನಿಮ್ಮ ಮನಸ್ಸಲ್ಲಿ ಒಂದು ಡೌಟ್ ಬರ್ತಾ ಇರುತ್ತೆ, ಏನಪ್ಪ ಅಂತ ಹೇಳಿದ್ರೆ ಟೈಮ್ ಟೇಬಲ್ ಯಾವ ರೀತಿ ಇರುತ್ತೆ, 24 ಗಂಟೆ ನೀವೇ ಟೈಮ್ ಟೇಬಲ್ ಹಾಕ್ಕೊಡ್ತೀರಾ ಅಥವಾ ಯಾವ ರೀತಿ ಅಂತೇಳಿ. ಬಟ್ ಒಂದು ವಿಚಾರ ನೆನ್ಪಿಟ್ಕೊಳ್ಳಿ, ಈ 50 ಜನರ ಒಂದು ಬ್ಯಾಚ್ ಏನಿದೆ ಅದರಲ್ಲಿ ಆಯ್ಕೆಯಾದಂತಹ ಕೆಲವು ಪ್ರತಿಭಾವಂತ ವಿದ್ಯಾರ್ಥಿಗಳು ಬರೋ ಕಾರಣದಿಂದ ನಾವು ಅವರಿಗೆ ತುಂಬ ಒಂದು ಟೈಟ್ ಶೆಡ್ಯೂಲನ್ನು ಹಾಕ್ಕೊಡಲ್ಲ.
ಬಿಕಾಸ್ ನೀವೆಲ್ಲರೂ ಕೂಡ ಆಲ್ರೆಡಿ ಒಂದು ಹಂತವನ್ನು ರೀಚ್ ಆಗಿರ್ತೀರಾ. ಸೊ ನಿಮಗೆ ನಿಮ್ಮದೇ ಆದಂತಹ ಸ್ವತಂತ್ರ ಇರುತ್ತೆ. ನಿಮಗೆ ಬೇಕಾದಂತಹ ಟೈಮ್ ಟೇಬಲ್ನ ಫ್ಲೆಕ್ಸಿಬಲ್ ಆಗಿ ನೀವು ಮಾಡ್ಕೋಬಹುದು. ಬಟ್ ನಾವೇನು ಮಾಡ್ತೀವಪ್ಪ ಅಂತ ಹೇಳಿದ್ರೆ ನೆಕ್ಸ್ಟ್ ಸ್ಲೈಡ್ ನೋಡಿದ್ರೆ ಗೊತ್ತಾಗುತ್ತೆ. ಇಲ್ಲಿ ಕಾಣಿಸ್ಕೊಳ್ತಾ ಇದೆ ಯಾವ್ಯಾವ ಟೈಮಿಂಗ್ಸಲ್ಲಿ ಏನೇನು ಇರುತ್ತೆ ಅಂತೇಳಿ. ಸೊ ಈ ಭಾಗದಲ್ಲಿ ಟೈಮ್ ಗಿವನ್ ಫಾರ್ ಸೆಲ್ಫ್ ಸ್ಟಡಿ ಅಂತೇಳಿ, ಅಂದರೆ ನೀವು ವೈಯಕ್ತಿಕವಾಗಿ ಸೆಲ್ಫ್ ಸ್ಟಡಿ ಮಾಡಲಿಕ್ಕೆ ಟೈಮನ್ನು ಕೊಟ್ಟಿರ್ತೀವಿ, ಅದು ಈ ಭಾಗದಲ್ಲಿ ಕಾಣಿಸ್ಕೊಳ್ತಾ ಇದೆ. ಸೊ ಇಲ್ಲೇನು 9:30 to 12:30 PM ಅಂದರೆ ಪ್ರತಿನಿತ್ಯ ಬೆಳಗ್ಗೆ 9:30 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆವರೆಗೂ ನಿಮಗೆ ಸೆಲ್ಫ್ ಸ್ಟಡಿಗಾಗಿ ಸಮಯವನ್ನು ಮೀಸಲಿಡಲಾಗಿರುತ್ತೆ. ಒಂದು ವಿಚಾರ ನೆನ್ಪಿಟ್ಕೊಳ್ಳಿ, ನೀವು ಬೆಳಗ್ಗೆ ಎಷ್ಟೊತ್ತಿಗೆ ಬೇಕಾದರೂ ಎದ್ದೇಳಬಹುದು. ಮಾರ್ನಿಂಗ್ ಟೈಮಲ್ಲಿ ನಿಮಗೇನು ಬೇಕಾದನ್ನು ನೀವು ಓದ್ಕೋಬಹುದು ನಿಮ್ಮ ಒಂದು ಓನ್ ಪ್ಲಾನ್ ಪ್ರಕಾರ. ಬಟ್ 9:30 ಇಂದ 12 ಗಂಟೆ ಒಳಗಾಗಿ ಅಚೀವರ್ಸ್ ಅಕಾಡೆಮಿಯ ಏನು ಟಾರ್ಗೆಟ್ 30 ಬ್ಯಾಚ್ಗೆ ನಾವು ವಿಶೇಷವಾದಂತಹ ಸ್ಟಡಿ ಮೆಟೀರಿಯಲ್ಸನ್ನು ಡಿಸೈನ್ ಮಾಡಿರ್ತೀವಿ, ವಿನ್ಯಾಸಗೊಳಿಸಿರ್ತೀವಿ. ಆ ಮೆಟೀರಿಯಲನ್ನು ಕೊಡಲಾಗುತ್ತೆ. ಅದೇ ಮೆಟೀರಿಯಲ್ಸನ್ನು ನೀವು ಈ ಒಂದು ಟೈಮ್ ಸ್ಪ್ಯಾನಲ್ಲಿ ಓದಬೇಕಾಗತ್ತೆ. ಆ್ಯಂಡ್ ಡೈಲಿ ಟೆಸ್ಟ್ ಆನ್ ದ ಗಿವನ್ ಟಾಪಿಕ್. ಆಲ್ರೆಡಿ ಎಕ್ಸಾಮ್ ಬಹಳ ಹತ್ತಿರದಲ್ಲಿರೋದ್ರಿಂದ ನಾವು ಯಾವುದೇ ರೀತಿ ಕ್ರ್ಯಾಶ್ ಕೋರ್ಸನ್ನು ಇಲ್ಲಿ ಮಾಡಲ್ಲ, ಕ್ಲಾಸ್ ರೂಮ್ ಟೀಚಿಂಗನ್ನು ಈ ಹಂತದಲ್ಲಿ ಮಾಡಲ್ಲ. ಏನು ಮಾಡ್ತೀವಪ್ಪ ಅಂತ ಹೇಳಿದ್ರೆ 9:30 ಇಂದ 12 ಗಂಟೆವರೆಗೂ ನಿಮಗೆ ವಿಶೇಷವಾದಂತಹ ಮೆಟೀರಿಯಲ್ಸನ್ನು ಕೊಡಲಾಗುತ್ತೆ. ಆ ಮೆಟೀರಿಯಲ್ಸನ್ನು ನೀವು ಓದಿದ್ಮೇಲೆ ಆ ಮೆಟೀರಿಯಲ್ಸ್ನಲ್ಲಿ ಇರ್ತಕ್ಕಂತಹ ಟಾಪಿಕ್ಸ್ ಮೇಲೆ, ಆ ವಿಷಯಗಳ ಮೇಲೆ ನಿಮಗೆ ಸಂಜೆ 3ರಿಂದ 3:45 ಗಂಟೆ ಒಳಗಡೆ ಟೆಸ್ಟ್ ನಡೆಯುತ್ತೆ. ಇದರಲ್ಲಿ ಒಂದು 70 ಕ್ವಶನ್ಸ್ ಇರ್ಬೋದು, 80 ಕ್ವಶನ್ ಇರ್ಬೋದು, 90 ಕ್ವಶನ್ ಇರ್ಬೋದು. ಈ ರೀತಿ ಕ್ವಶನ್ಸ್ ಇರುತ್ತೆ. 3/4 ಗಂಟೆಯಲ್ಲಿ ಕ್ವಿಕ್ಕಾಗಿ ನೀವು ಒಂದು ಓವರ್ವ್ಯೂನ ತೆಗೆದುಕೊಳ್ಬೇಕಾಗತ್ತೆ. ಯಾಕಪ್ಪ ಅಂತ ಹೇಳಿದ್ರೆ ಇದೇ ಪರ್ಟಿಕ್ಯುಲರ್ ಟಾಪಿಕ್ಸ್ ಮೇಲ್ಗಡೆ ನೀವು ಬೆಳಗ್ಗೆ ಇಷ್ಟೊಂದು ಸಮಯವನ್ನು ಮೀಸಲಿಟ್ಟಿರ್ತೀರಾ, ಒಂದು 2.5 ಗಂಟೆ ಟೈಮನ್ನು ಕೊಟ್ಟಿರ್ತೀರಾ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂಥ ಟೆಸ್ಟನ್ನು ಅಟೆಂಡ್ ಮಾಡೋದು ನಿಮಗೆ ಖಂಡಿತ ಕಷ್ಟ ಆಗಲ್ಲ. 3/4 ಗಂಟೆಯಲ್ಲಿ ಒಂದು 70-80 ಕ್ವಶನನ್ನು ನೀವು ಸಾಲ್ವ್ ಮಾಡಬಹುದು. ಬಟ್ ಡೆಫಿನೆಟ್ಲಿ ನೀವು ಆ ಒಂದು ಕಂಟೆಂಟನ್ನು ಓದಿದ್ರೂ ಕೂಡ ಕೆಲವೊಂದು ಸನ್ನಿವೇಶದಲ್ಲಿ ಡೌಟ್ಸ್ ನಿಮಗೆ ಬರುತ್ತೆ, ನಿಮಗೆ ಸಂದೇಹಗಳು ಬರುತ್ತೆ, ಅನುಮಾನಗಳು ಬರುತ್ತೆ. ಸೊ ಅದನ್ನು ಪರಿಹಾರ ಮಾಡಲಿಕ್ಕೋಸ್ಕರ ಪ್ರತಿನಿತ್ಯದ ಡೈಲಿ ಡಿಸ್ಕಷನ್ ಅಥವಾ ಡೈಲಿ ಡೌಟ್ ಸಾಲ್ವಿಂಗ್ ಸೆಷನನ್ನು ಹಮ್ಮಿಕೊಳ್ಳಲಾಗಿರುತ್ತೆ. ಅದು ಬಂದ್ಬಿಟ್ಟು 4ರಿಂದ 5:30 ಗಂಟೆವರೆಗೂ. ಸೊ ನೀವೇನು ಬೆಳಗ್ಗೆ ಪರ್ಟಿಕ್ಯುಲರ್ ಟಾಪಿಕ್ಸನ್ನು ಓದಿದ್ದೀರಾ ಅದೇ ಟಾಪಿಕ್ಸ್ ಮೇಲೆ ಡೌಟ್ ಸಾಲ್ವಿಂಗ್ ಸೆಷನನ್ನು 1.5 ಗಂಟೆಗಳ ಕಾಲ ನಡೆಸಲಾಗುತ್ತೆ. ಇದು 4ರಿಂದ 5:30 ಗಂಟೆವರೆಗೂ ಪ್ರತಿನಿತ್ಯ ನಡೆಯುತ್ತೆ. ಆ್ಯಂಡ್ ಕಡೆಯದಾಗಿ ಡೈಲಿ ಮೆಂಟಲ್ ಎಬಿಲಿಟಿ ಕ್ಲಾಸಸ್. ನಿಮಗೆ ಮೆಂಟಲ್ ಎಬಿಲಿಟಿ ಬಹಳ ಇಂಪಾರ್ಟೆಂಟ್ ಆಗಿರೋದ್ರಿಂದ ಪ್ರತಿನಿತ್ಯ 6ರಿಂದ 7:30 ಗಂಟೆ ಒಳಗಾಗಿ ನಿಮಗೆ ಮೆಂಟಲ್ ಎಬಿಲಿಟಿ ಕ್ಲಾಸಸ್ ಕಂಡಕ್ಟ್ ಮಾಡಲಾಗುತ್ತೆ. ಅದೇ ರೀತಿ ಆಲ್ಟರ್ನೇಟಿವ್ ಡೇಸಲ್ಲಿ, ಅಂದರೆ ಒಂದಿನ ಮೆಂಟಲ್ ಎಬಿಲಿಟಿ ಇದ್ದರೆ ಮತ್ತೊಂದು ದಿನ ನಿಮಗೆ ಇಂಗ್ಲೀಷ್ ಟ್ರಾನ್ಸ್ಲೇಷನ್ ಕ್ಲಾಸ್. ಬಿಕಾಸ್ ಬಹಳ ಜನ ಹೇಳ್ತಾರೆ, ಯಾಕೆ ಬಹಳ ಜನ ಟ್ಯಾಲೆಂಟ್ ಇದ್ದರೂ ಕೂಡ PSI ಪರೀಕ್ಷೆ ಬರೆಯಲ್ಲ ಅಂತ ಹೇಳಿದ್ರೆ ಅವರಿಗೆ ಇಂಗ್ಲೀಷ್ ಟ್ರಾನ್ಸ್ಲೇಷನಲ್ಲಿ ಪ್ರಾಬ್ಲಮ್ ಆಗುತ್ತೆ. ಹುಟ್ಟಿದಾಗಿಂದ ಗ್ರಾಮೀಣ ಪ್ರದೇಶದಲ್ಲಿ ಬಂದಿರ್ತಾರೆ, ಅದೇ ರೀತಿ ಅವರು ಕನ್ನಡ ಮಾಧ್ಯಮದಲ್ಲಿ ಓದಿರ್ತಾರೆ. ಬಟ್ ಅಂಥವರು ಈ PSI ಅನ್ನುವಂತಹ ಒಂದು ಗುರಿಯನ್ನು ರೀಚ್ ಆಗೋದ್ರಿಂದ ವಂಚಿತರಾಗಬಾರ್ದು ಅಂತ ಹೇಳಿ ಅವರಿಗೆ ಕೂಡ ಇಂಗ್ಲೀಷ್ ಟ್ರಾನ್ಸ್ಲೇಷನ್ ಕ್ಲಾಸನ್ನು ಸಪ್ರೇಟಾಗಿ ತೆಗೆದುಕೊಳ್ಳಲಾಗುತ್ತೆ. ಇದು ಈ 30-32 ದಿನ ಕಂಟಿನ್ಯೂಸ್ ಆಗಿ ನಡೆಯುತ್ತೆ ಆನ್ ಆಲ್ಟರ್ನೇಟಿವ್ ಡೇಸ್. ಸೊ ಇದು ದಿನಕ್ಕೆ ನಿಮ್ಮ ಒಂದು ಇರತಕ್ಕಂತಹ ದಿನಚರಿ. ಇದನ್ನು ಹೊರತುಪಡಿಸಿ ಏನೆಲ್ಲ ಸಮಯ ಇರುತ್ತೆ ಆ ಸಂಪೂರ್ಣ ಸಮಯದಲ್ಲಿ ನೀವು ಸೆಲ್ಫ್ ಸ್ಟಡಿ ಮಾಡಬಹುದು. ನಿಮಗೆ ಇಷ್ಟಪಟ್ಟಂತಹ ಮೆಟೀರಿಯಲ್ಸ್ಗಳನ್ನು ನೀವು ಓದ್ಕೋಬಹುದು. ಅದೇ ರೀತಿ ಮುಂದಿನ ಸ್ಲೈಡ್ ಕಡೆ ನೋಡ್ತಾ ಹೋಗೋಣ. ಸೊ ಕಾಣಿಸ್ತಾ ಇದೆ ಮೊದಲನೇ ದಿನ ಮೇಲ್ಭಾಗದಲ್ಲಿ ಡೇ 1 22 ಆಗಸ್ಟ್ 2021. ನೋಡಿ, ಇನ್ನೂ ಕೂಡ ಪ್ರಾಜೆಕ್ಟ್ ಅಧಿಕೃತವಾಗಿ ಚಾಲನೆ ಆಗಿಲ್ಲ. ಬಟ್ ಆದರೂ ಕೂಡ ನಾವು ಆಲ್ರೆಡಿ ಟೈಮ್ ಟೇಬಲ್ನ ಹಾಕ್ಕೊಂಡಿದ್ದೇವೆ. ನಿಮಗೆ ಕಾಣಿಸ್ತಾ ಇದೆ ಮೊದಲನೇ ದಿನ ಅಂದರೆ ನೀವು ನಮ್ಮ ಅಕಾಡೆಮಿಗೆ ಬಂದಮೇಲೆ 22 ಆಗಸ್ಟ್ ಫಸ್ಟ್ ಡೇ ಏನು ಬರ್ತೀರಾ ಅವತ್ತು ಏನು ಟೀಚ್ ಮಾಡಬೇಕು, ಏನು ಮೆಟೀರಿಯಲ್ಸ್ ಕೊಡಬೇಕು, ಯಾವ ವಿಚಾರದ ಬಗ್ಗೆ ಡೌಟ್ ಸಾಲ್ವಿಂಗ್ ಮಾಡಬೇಕು ಅಂತೇಳಿ ಆಲ್ರೆಡಿ ಒಂದು ಪ್ಲ್ಯಾನನ್ನು ರೆಡಿ ಮಾಡಲಾಗಿದೆ. ಮೊದಲನೇದಾಗಿ ಸೈನ್ಸ್, ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂಗೆ ನಿಮಗೆ ಕ್ಲಾಸನ್ನು ಹಮ್ಮಿಕೊಳ್ಳಲಾಗಿರುತ್ತೆ. ಸೊ ಆ ವಿಜ್ಞಾನದಲ್ಲಿ ಯಾವ ಪರ್ಟಿಕ್ಯುಲರ್ ಪಾರ್ಟ್ಸ್ ನಿಮಗಾಗಲೇ ಹೇಳಿದೆ ನಾನು, ಪ್ರತಿಯೊಂದು ಸಬ್ಜೆಕ್ಟಿಗೆ 5 ದಿನಗಳನ್ನ ನಾವು ಮೀಸಲಿಟ್ಟಿರ್ತೇವೆ. ಸೊ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಮೊದಲ ದಿನ ನಿಮಗೆ ಇಲ್ಲಿ ಕಾಣಿಸ್ತಿರ್ತಕ್ಕಂಥ 12 ಸಬ್ಜೆಕ್ಟ್ಸ್ಗಳ ಮೇಲೆ, ಟಾಪಿಕ್ಸ್ಗಳ ಮೇಲೆ ನಿಮಗೇನು ಟಾಪಿಕ್ಸ್ ಕಾಣಿಸ್ತಾ ಇದೆ 12 ಟಾಪಿಕ್ಸ್, ಅದರ ಮೇಲ್ಗಡೆ ನಿಮಗೆ ಮೆಟೀರಿಯಲ್ಸನ್ನು ಕೊಡಲಾಗುತ್ತೆ. ನಿಮ್ಮ ಬಳಿ ಆಲ್ರೆಡಿ ಯಾವುದೋ ಒಂದು ಪ್ರಖ್ಯಾತ ಲೇಖಕರ ಪುಸ್ತಕ ಇದೆ ಅಥವಾ ಯಾವುದೋ ಒಂದು ಪರ್ಟಿಕ್ಯುಲರ್ ಮೆಟೀರಿಯಲ್ಸನ್ನು ನೀವು ರೆಫರ್ ಮಾಡ್ತಿದ್ದೀರಿ ಅಂತ ಹೇಳಿದ್ರೆ ಖಂಡಿತ ಯಾವುದೇ ಅಭ್ಯಂತರ ಇಲ್ಲ. ನಿಮ್ಮ ಇಷ್ಟು ದಿನ ನೀವೇನು ಓದ್ಕೊಂಡು ಬಂದಿದ್ದೀರಾ, ನೀವೇನು ಬುಕ್ಗಳಲ್ಲಿ ಮಾರ್ಕ್ ಮಾಡಿರ್ತೀರಾ, ನೋಟ್ಸ್ ಮಾಡಿರ್ತೀರಾ, ಅದನ್ನೇ ಖಂಡಿತ ಓದಬಹುದು. ಬಟ್ ಯಾರ ಬಳಿ ಸೂಕ್ತವಾದಂತಹ ಸ್ಟಡಿ ಮೆಟೀರಿಯಲ್ಸ್ ಇಲ್ಲ ಪರ್ಟಿಕ್ಯುಲರ್ ಟಾಪಿಕ್ಸ್ಗೆ, ಅದಕ್ಕೆ ನಾವು ವಿನ್ಯಾಸ ಮಾಡಿರ್ತಕ್ಕಂತಹ ಮೆಟೀರಿಯಲ್ಸನ್ನು ಕೊಡ್ತೀವಿ. ಅಥವಾ ನಿಮ್ಮ ಬಳಿ ಆಲ್ರೆಡಿ ಮೆಟೀರಿಯಲ್ಸ್ ಇದೆ ಅಂತ ಹೇಳಿದ್ರೆ, ಬಿಕಾಸ್ ನೋಡಿ ಎಕ್ಸಾಮ್ ಭಾಳ ಹತ್ತಿರದಲ್ಲಿರೋದ್ರಿಂದ ಹೊಸ ಪುಸ್ತಕಗಳನ್ನ ಓದಬಾರ್ದು, ಯಾರು ಕೂಡ ಯಾವುದೇ ಹೊಸ ಮೆಟೀರಿಯಲ್ಸ್ಗಳಿಗೆ ಕೈ ಹಾಕಬಾರ್ದು. ಸೊ ನೀವು ಆಲ್ರೆಡಿ ಏನು ಓದಿರ್ತೀರಾ ಅದನ್ನೇ ಮತ್ತೊಂದು ಸರಿ ಓದಬೇಕಾಗತ್ತೆ. ಬಟ್ ಏನು ಸೈನ್ಸ್ ಅಂದ ತಕ್ಷಣ ಇಡೀ ಸೈನ್ಸನ್ನು ಓದೋಕ್ಕಾಗಲ್ಲ, ಒಂದೇ ದಿನದಲ್ಲಿ ಯಾರೂ ಕೂಡ
ಕಂಪ್ಲೀಟ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ನಾವು ಚೂಸ್ ಮಾಡಿರ್ತಕ್ಕಂತಹ ಈ 12 ಸಬ್ಜೆಕ್ಟ್ಸ್ ಟಾಪಿಕ್ಸ್ ಏನಿದೆ 12 ವಿಷಯಗಳ ಬಗ್ಗೆ ಮಾತ್ರ ನೀವು ಸ್ಟಡಿ ಮಾಡಬೇಕಾಗತ್ತೆ. ಬಿಕಾಸ್ ಅವತ್ತಿನ ದಿನ ಮಧ್ಯಾಹ್ನ 3ರಿಂದ 3:45 ಅಥವಾ 4 ಗಂಟೆವರೆಗೂ ನಿಮಗೆ ಈ 12 ಟಾಪಿಕ್ಗಳ ಮೇಲೆ ಪ್ರಶ್ನೆಗಳನ್ನು ತೆಗೆದುಕೊಡಲಾಗುತ್ತೆ. ಪ್ರಶ್ನೆಗಳು ಯಾವ ರೀತಿ ಇರುತ್ತಪ್ಪ ಅಂತ ಹೇಳಿದ್ರೆ ಕೇವಲ ನಾವು ಹಳೆ PSI ಪೇಪರ್ ಇರ್ಬೋದು, ಯಾವುದೋ ಒಂದು ಆರ್ಡಿನರಿ ಪೇಪರಿಂದ ಅಲ್ಲ, ಬದಲಾಗಿ UPSCಯಿಂದ ತೆಗೆದುಕೊಂಡ್ಬಿಟ್ಟು ಈವನ್ ಸ್ಟಾರ್ಟಿಂಗ್ ಫ್ರಮ್ UPSCಯಿಂದ ಹಿಡಿದು PC ಯಾವ್ದು ಮೋಸ್ಟ್ ಆಂಟಿಸಿಪೇಟೆಡ್ ಕ್ವಶನ್ಸ್ ಇದೆ, ರಿಪೀಟೆಡ್ ಕ್ವಶನ್ಸ್ ಇದೆ. ಅದೇ ರೀತಿ ಯಾವ ಪ್ರಶ್ನೆಗಳಿಗೆ ನೀವು ಯೂಶುವಲಾಗಿ ಕೇಳಿರಲ್ಲ ಅಂತಹ ಪ್ರಶ್ನೆಗಳನ್ನು ಆಯ್ದುಕೊಂಡ್ಬಿಟ್ಟು ನಿಮಗೆ ಟೆಸ್ಟಲ್ಲಿ ಕೊಡಲಾಗುತ್ತೆ. ಅದನ್ನೆಲ್ಲ ಸಾಲ್ವ್ ಮಾಡಿದ್ರಿ ಅಂತ ಹೇಳಿದ್ರೆ ನೀವು 2.5 ಗಂಟೆ ಓದಿರ್ತೀರಾ, ಪ್ಲಸ್ 1.25 ಗಂಟೆ ಪೇಪರ್ ಸಾಲ್ವ್ ಮಾಡ್ತೀರಾ. ಅದಾದ ಮೇಲೆ 1.5 ಗಂಟೆಗಳ ಕಾಲ ಒಂದು ಡೌಟ್ ಸಾಲ್ವಿಂಗ್ ಸೆಷನ್ ಅಟೆಂಡ್ ಮಾಡ್ತೀರಾ. ಇಷ್ಟನ್ನು ಮಾಡಿದ್ರಿ ಅಂತ ಹೇಳಿದ್ರೆ ಈ 12 ಟಾಪಿಕ್ ಮೇಲೆ ಏನೇ ಪ್ರಶ್ನೆನ ಕೇಳಿದ್ರು ಕೂಡ ನೀವು ಯಾವುದೇ ತಪ್ಪಿಲ್ದಲೇ ಟಕ್ ಅಂತೇಳಿ ಆನ್ಸರ್ ಮಾಡ್ತೀರಾ. ಇದು ನಮ್ಮ ಒಂದು ವಾಗ್ದಾನ ಆಗಿರುತ್ತೆ. ಸೊ ಅದೇ ರೀತಿ ನಿಮಗೆ ನೆಕ್ಸ್ಟ್ ಡೇ 1 ಆಯಿತು, 1ನೇ ದಿನ ಆಯಿತು. ನೆಕ್ಸ್ಟ್ ಡೇ ನೋಡ್ತಾ ಹೋಗೋದಾದ್ರೆ ಕಾಣಿಸ್ತಾ ಇದೆ ಡೇ 2 ಬಂದ್ಬಿಟ್ಟು ಎಕನಾಮಿಕ್ಸ್, ಅರ್ಥಶಾಸ್ತ್ರ. ಇತ್ತೀಚೆಗೆ ಬಹಳ ಟ್ರೆಂಡಿಂಗಲ್ಲಿ ಇರತಕ್ಕಂತಹ ಸಬ್ಜೆಕ್ಟ್. ಅದಕ್ಕೋಸ್ಕರನೇ ಫಸ್ಟ್ ಸೈನ್ಸ್ ಇಟ್ಟಿರೋದು. ಬಿಕಾಸ್ ನೀವೆಲ್ಲ ನೋಡಿದ್ದೀರಾ ಮೊನ್ನೆ ನಡೆದಂತಹ FDA ಪರೀಕ್ಷೆಯಲ್ಲಿ ಯಾವ ರೀತಿ 40ಕ್ಕೂ ಹೆಚ್ಚು ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನ ಕೇಳಿದ್ರು. ಸೊ ಅದೇ ರೀತಿ ಇತ್ತೀಚೆಗೆ ಅರ್ಥಶಾಸ್ತ್ರದ ಮೇಲೂ ಕೂಡ ಬಹಳಷ್ಟು ಪ್ರಶ್ನೆಗಳು ಬರ್ತಾ ಇದ್ದಾವೆ. ಬಹಳ ವಿದ್ಯಾರ್ಥಿಗಳು ಇವನ್ ಆರ್ಟ್ಸ್ ಆ್ಯಂಡ್ ಕಾಮರ್ಸ್ ಸ್ಟೂಡೆಂಟ್ಸ್ಗಳಿಗೂ ಕೂಡ ಬಹಳ ತೊಂದರೆ ಆಗ್ತಾ ಇದೆ. ಸೊ ಹಾಗಾಗಿ 2ನೇ ದಿನ ನಿಮಗೆ 6 ಎಕನಾಮಿಕ್ಸ್ ಟಾಪಿಕ್ಸ್, ಅರ್ಥಶಾಸ್ತ್ರದ 6 ಪ್ರಮುಖ ಟಾಪಿಕ್ಸನ್ನು ಕೊಡಲಾಗುತ್ತೆ. ಆ ಟಾಪಿಕ್ಸ್ಗೆ ಸಂಬಂಧಪಟ್ಟಂತೆ ನೀವು ಓದ್ಕೋಬೇಕಾಗುತ್ತೆ. ಸ್ಟಡಿ ಮೆಟೀರಿಯಲ್ಸ್ ನಾನು ಆಗಲೇ ಹೇಳ್ದಂಗೆ ನಾವು ಕೂಡ ಪ್ರೊವೈಡ್ ಮಾಡ್ತೀವಿ, ಅಥವಾ ನಿಮ್ಮ ಬಳಿ ಇರತಕ್ಕಂತಹ ಲೇಖಕರ ಪುಸ್ತಕಗಳನ್ನು ಕೂಡ ನೀವು ಓದ್ಕೋಬಹುದು. ಅದಾದಮೇಲೆ ಸಂಜೆ ಇದೆ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ಒಂದು ಟೆಸ್ಟ್ ಕೂಡ ಇರುತ್ತೆ ಆ್ಯಂಡ್ ಡೌಟ್ ಸಾಲ್ವಿಂಗ್ ಸೆಷನ್ ಕೂಡ ಇರುತ್ತೆ. ಸೊ ಅದು ಡೇ 2 23 ಆಗಸ್ಟ್ ಆದರೆ ಡೇ 3ಗೆ ನಾವು ಗಮನ ಹರಿಸ್ತಾ ಹೋಗೋಣ. ಸೊ 3ನೇ ದಿನ ಕಾಣಿಸ್ತಾ ಇದೆ. 3ನೇ ದಿನ ಭಾರತೀಯ ಸಂವಿಧಾನ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಥವಾ ಪಾಲಿಟಿ ಅಂತ ನಾವೇನು ಕರಿತೀವಿ, ಅದರ ಕುರಿತಾಗಿರ್ತಕ್ಕಂತಹ ಒಂದು ಸೆಷನ್ ಇರುತ್ತೆ. 10 ಟಾಪಿಕ್ಸ್ಗಳು ನಿಮಗೇನು ಕಾಣಿಸ್ತಾ ಇದೆ, ಸಂವಿಧಾನಾತ್ಮಕ ಬೆಳವಣಿಗೆಯಿಂದ ಹಿಡಿದ್ಬಿಟ್ಟು ಸಂವಿಧಾನ ರಚನೆಯಿಂದ ಹಿಡಿದು ಕೇಂದ್ರ ಸರ್ಕಾರದವರೆಗೂ ಒಟ್ಟು 10 ವಿಷಯಗಳ ಬಗ್ಗೆ ನಿಮಗೆ ಓದ್ಕೊಳ್ಳಿಕ್ಕೆ ಹೇಳಲಾಗುತ್ತೆ. ಆ ಬಳಿಕ ಅದನ್ನು ಸಂಪೂರ್ಣವಾಗಿ ಡಿಸ್ಕಷನ್ ಮಾಡಲಾಗುತ್ತೆ. ಸೊ ಅದೇ ರೀತಿ ಡೇ 4 ನೋಡ್ತಾ ಹೋಗೋಣ. 4ನೇ ದಿನದ ಟಾಪಿಕ್ ಇತಿಹಾಸ. ಇಲ್ಲಿ ಕಾಣಿಸ್ತಾ ಇದೆ ಹಿಸ್ಟ್ರಿ ಅಂತೇಳಿ. ಸೊ ಯಾವ್ಯಾವ ವಿಷಯಗಳು ಬರುತ್ತೆ ಅಂತ ಹೇಳಿದ್ರೆ ಇತಿಹಾಸದ ಅರ್ಥ, ಇತಿಹಾಸದ ಒಂದು ಡೆಫಿನಿಷನ್ ಏನು ಬರುತ್ತೆ, ಡೆಫಿನಿಷನ್ ಆಫ್ ಹಿಸ್ಟ್ರಿ, ಅಲ್ಲಿಂದ ಸ್ಟಾರ್ಟ್ ಮಾಡಿಬಿಟ್ಟು ಕುಶಾನರವರೆಗೂ ಕೂಡ ಒಂದು ಟಾಪಿಕ್ಸ್ನ ಅವತ್ತಿನ ದಿನ ಕವರ್ ಮಾಡಲಾಗುತ್ತೆ. ಅದೇ ರೀತಿ 5ನೇ ದಿನ ನಿಮಗೆ ಕಾಣಿಸ್ಕೊಳ್ತಾ ಇರತಕ್ಕಂತಹದ್ದು ಜಿಯೋಗ್ರಫಿ, ಭೂಗೋಳಶಾಸ್ತ್ರ ಅಂತ ನಾವೇನು ಕರಿತೀವಿ, ಅದಕ್ಕೆ ಸಂಬಂಧಪಟ್ಟಂತೆ 26 ಆಗಸ್ಟ್ ಡೇ 5 ನಡೆಯುತ್ತೆ. ಸೊ ಅಲ್ಲೂ ಕೂಡ 5 ಟಾಪಿಕ್ಸನ್ನು ನಿಮಗೆ ಕೊಡಲಾಗಿರುತ್ತೆ. ಫಿಸಿಕಲ್ ಜಿಯೋಗ್ರಫಿ, ಪ್ರಾಕೃತಿಕ ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ 5 ಪ್ರಮುಖ ಟಾಪಿಕ್ಗಳನ್ನು ಓದ್ಕೊಂಡು ಬರ್ರಿ ಅಂತ ಹೇಳ್ತೀವಿ. ಅದನ್ನು ಓದಿದ್ಮೇಲೆ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಟೆಸ್ಟನ್ನು ಮತ್ತು ಡಿಸ್ಕಷನ್ ಸೆಷನನ್ನು ಕಂಡಕ್ಟ್ ಮಾಡ್ತೀವಿ. ಅದೇ ರೀತಿ ಈ ಭಾಗದಲ್ಲಿ ಕಾಣಿಸ್ತಾ ಇರತಕ್ಕಂತಹದ್ದು ಬಹುಮುಖ್ಯ ಪ್ರಶ್ನೆ. ನಿಮಗೆಲ್ಲ ಬಹುತೇಕ ಒಂದು ಐಡಿಯಾ ಬಂದಿದೆ ಎಷ್ಟು ದಿನಗಳ ಕಾಲ ಈ ಒಂದು ಪ್ರೋಗ್ರಾಮ್ ನಡೆಯುತ್ತೆ, ಆ ಪ್ರೋಗ್ರಾಮ್ನಲ್ಲಿ ಶೆಡ್ಯೂಲ್ ಯಾವ ರೀತಿ ಇರುತ್ತೆ ಮತ್ತು ಏನೆಲ್ಲ ಇನ್ಪುಟ್ಸನ್ನು ನಿಮಗೆ ಕೊಡಲಾಗುತ್ತೆ ಅದೆಲ್ಲವನ್ನು ತಿಳಿಸ್ಕೊಟ್ಟಿದ್ದೇನೆ. ಬಟ್ ಕಡೆಯದಾಗಿ ನಿಮ್ಮಲ್ಲಿ ಕಾಣಿಸ್ಕೊಳ್ತಕ್ಕಂತಹ ಪ್ರಶ್ನೆ, ಈ ಒಂದು ಟಾರ್ಗೆಟ್ 50 ಜನರ ಒಂದು ಬ್ಯಾಚ್ ಏನಿದೆ, ಎಕ್ಸ್ಕ್ಲೂಸಿವ್ ಬ್ಯಾಚ್ ಏನಿದೆ, ಆ ಬ್ಯಾಚನ್ನು ಜಾಯ್ನ್ ಆಗಬೇಕು ಅಂತ ಹೇಳಿದ್ರೆ ನಾನು ಏನು ಮಾಡಬೇಕು ಅಂತೇಳಿ ನಿಮ್ಮ ಬಳಿ ಒಂದು ಪ್ರಶ್ನೆ ಇರಬಹುದು. ಸೊ ಅದಕ್ಕೋಸ್ಕರ ಕಾಣಿಸ್ತಾ ಇರತಕ್ಕಂತಹದ್ದು ಕ್ರೈಟೀರಿಯಾ ಟು ಜಾಯಿನ್ ಟಾರ್ಗೆಟ್ 50. ಈ ಟಾರ್ಗೆಟ್ 50 ಬ್ಯಾಚನ್ನು ಜಾಯ್ನ್ ಆಗಬೇಕು ಅಂತ ಹೇಳಿದ್ರೆ ಏನೇನು ಮಾನದಂಡಗಳನ್ನ ನಾವು ಮಾಡ್ತೀವಿ ಅಂತೇಳಿ. ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಎಲಿಜಿಬಿಲಿಟಿ ಟೆಸ್ಟ್ ಆನ್ 20th ಆಗಸ್ಟ್ 2021. ದಯವಿಟ್ಟು ನೋಟ್ ಡೌನ್ ಮಾಡ್ಕೊಳ್ಳಿ, ನಿಮ್ಮ ಕ್ಯಾಲೆಂಡರ್ನಲ್ಲಿ ಈ ಡೇಟ್ ಇರಬೇಕಾಗುತ್ತೆ. ಯಾಕಪ್ಪ ಅಂತ ಹೇಳಿದ್ರೆ 22ಕ್ಕೆ ಏನು ಈ ಬ್ಯಾಚ್ ಸ್ಟಾರ್ಟ್ ಆಗುತ್ತೆ, ಅದಕ್ಕೆ ಎಲಿಜಿಬಿಲಿಟಿ ಟೆಸ್ಟ್ ಅಂದರೆ ಒಂದು ಅರ್ಹತಾ ಪರೀಕ್ಷೆಯನ್ನು ನಾವು ಅಚೀವರ್ಸ್ ಅಕಾಡೆಮಿ ವತಿಯಿಂದ ಕಂಡಕ್ಟ್ ಮಾಡ್ತೀವಿ. ತುಂಬ ಹೈ ಕ್ವಾಲಿಟಿ ಕ್ವಶನ್ ಪೇಪರ್ ಇರುತ್ತೆ. ಆ ಒಂದು ಪ್ರಶ್ನೆ ಪತ್ರಿಕೆಯನ್ನು, ಆ ಒಂದು ಟೆಸ್ಟನ್ನು ನಿಮಗೆ 20ನೇ ತಾರೀಕು ಆಗಸ್ಟ್ 20ನೇ ತಾರೀಕು ಕಂಡಕ್ಟ್ ಮಾಡ್ತೀವಿ. ಇದಕ್ಕೆ ಯಾರು ಬೇಕಾದರೂ ಕೂಡ ಭಾಗವಹಿಸ್ಕೋಬಹುದು. ಇದಕ್ಕೆ ಯಾವುದೇ ಶುಲ್ಕ ಇರಲ್ಲ. ಇಲ್ಲಿ ತರಬೇತಿಗೂ ಕೂಡ ಶುಲ್ಕ ಇಲ್ಲ, ಅಥವಾ ಈ ಒಂದು ಅರ್ಹತಾ ಪರೀಕ್ಷೆಗೆ ಕೂಡ ಶುಲ್ಕ ಇಲ್ಲ. ನಮ್ಮ ರಾಜ್ಯದ ಯಾವುದೇ ಮೂಲೆಯಲ್ಲಿರತಕ್ಕಂತಹ ಯಾವುದೇ ವ್ಯಕ್ತಿ, ಯಾವುದೇ ವಿದ್ಯಾರ್ಥಿ ಈ ಒಂದು ಪರೀಕ್ಷೆಯನ್ನು ತೆಗೆದುಕೊಳ್ಬಹುದು. ಆ್ಯಂಡ್ ಇಲ್ಲಿ ಮೋಡ್ ಕಾಣಿಸ್ಕೊಳ್ತಾ ಇದೆ. ಬಹಳ ಜನಕ್ಕೆ ಒಂದು ವಿಷಯ ಗೊತ್ತಿರಬೇಕು, ಅಚೀವರ್ಸ್ ಅಕಾಡೆಮಿ ಇರತಕ್ಕಂತಹದ್ದು ಶಿವಮೊಗ್ಗದಲ್ಲಿ, ಶಿವಮೊಗ್ಗ ನಗರದ ತಿಲಕ್ ನಗರ ಅನ್ನುವಂಥ ಒಂದು ಏರಿಯಾದಲ್ಲಿ ಕಂಡುಬರುತ್ತೆ. ಸೊ ನೀವು ಉತ್ತರ ಕರ್ನಾಟಕದಲ್ಲೋ ಅಥವಾ ಕರಾವಳಿಯಲ್ಲೋ ಬೇರೆ ಕಡೆ ಇದ್ದೀರಾ, ಹೇಗೆ ಪರೀಕ್ಷೆಗೆ ತೆಗೆದುಕೊಳ್ಬೇಕು ಅಂತ ಹೇಳಿ ನಿಮ್ಮ ಮನಸ್ಸಲ್ಲಿ ಪ್ರಶ್ನೆ ಮೂಡ್ತಾ ಇರಬಹುದು. ಸೊ ಅಂಥವರಿಗೆ ಒಂದು ಉತ್ತರ ಕೊಡಬೇಕೇನಪ್ಪ ಅಂತ ಹೇಳಿದ್ರೆ, ಈ ಒಂದು ಪರೀಕ್ಷೆಯನ್ನು ಬೋತ್ ಆಫ್ಲೈನ್ ಆ್ಯಂಡ್ ಆನ್ಲೈನ್ ಮೋಡ್ ಅಂದರೆ
ಆಫ್ಲೈನ್ ಮತ್ತು ಆನ್ಲೈನ್ ಎರಡೂ ಮೋಡ್ಗಳಲ್ಲಿ ಕಂಡಕ್ಟ್ ಮಾಡಲಾಗುತ್ತೆ. ದಟ್ ಮೀನ್ಸ್ ನೀವು ಶಿವಮೊಗ್ಗಕ್ಕೆ ಬಂದೇ ಪರೀಕ್ಷೆಯನ್ನು ತೆಗೆದುಕೊಳ್ಬೇಕು ಅಂತಿಲ್ಲ. ನೀವು ಯಾವುದೇ ಸ್ಥಳದಲ್ಲಿ ಕೂತೀರಿ, ನಿಮ್ಮ ಬಳಿ ಇರತಕ್ಕಂತಹ ಮೊಬೈಲ್ ಫೋನ್, ಟ್ಯಾಬ್ಲೆಟ್ ಅಥವಾ ಲ್ಯಾಪ್ಟಾಪ್ ಯಾವುದೇ ಡಿಜಿಟಲ್ ಸಾಧನವನ್ನು ಬಳಸಿಬಿಟ್ಟು ನೀವು ಈ ಪರೀಕ್ಷೆಯನ್ನು ತೆಗೆದುಕೊಳ್ಬಹುದು. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನೀವು ಶಿವಮೊಗ್ಗದ ಆಸ್ಪಾಸ್ನಲ್ಲಿ ಇದ್ದೀರಾ ಅಂತ ಹೇಳಿದ್ರೆ ಖಂಡಿತ 20ನೇ ತಾರೀಕು ಆಗಸ್ಟ್ ಬೆಳಗ್ಗೆ 11 ಗಂಟೆಗೆ ನೀವು ಅಚೀವರ್ಸ್ ಅಕಾಡೆಮಿ ಶಿವಮೊಗ್ಗಕ್ಕೆ ಬಂದರೆ ರಾಘವೇಂದ್ರ ಸ್ವಾಮಿ ಮಠ ರಸ್ತೆ ತಿಲಕ್ ನಗರದಲ್ಲಿ ಕಂಡುಬರುತ್ತೆ. ಸೊ ಅಲ್ಲಿ ನೀವು ಬಂದರೆ ನಿಮಗೆ ಪ್ರಶ್ನೆ ಪತ್ರಿಕೆಯನ್ನು ಕೊಡಲಾಗುತ್ತೆ ಮತ್ತು ಟೆಸ್ಟನ್ನು ಕಂಡಕ್ಟ್ ಮಾಡಲಾಗುತ್ತೆ. 1 ಗಂಟೆಗಳ ಕಾಲ ಒಂದು ಟೆಸ್ಟ್ ಇರುತ್ತೆ. ಕೇವಲ GK ಪೇಪರ್, ಎಸ್ಸೆ ಕಂಡಕ್ಟ್ ಮಾಡಲ್ಲ. GK ಪೇಪರ್ 100 ಮಾರ್ಕ್ಸ್, ಒಳ್ಳೆ ಕ್ವಾಲಿಟಿ ಆಗಿರತಕ್ಕಂತಹ ಟೆಸ್ಟ್ ಇರುತ್ತೆ. ಅದೇ ನೀವು ಬೇರೆ ನಗರಗಳಲ್ಲಿದ್ದೀರಾ, ದೂರದ ಊರುಗಳಲ್ಲಿದ್ದೀರಾ ಅಂತ ಹೇಳಿದ್ರೆ ನೀವು ನಿಮ್ಮ ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ಸ್ಗಳ ಮೂಲಕ ಮೊಬೈಲ್ ಫೋನಲ್ಲಿ ಕೂಡ ತೆಗೆದುಕೊಳ್ಬಹುದು. ಅದಕ್ಕೆ ನೀವು ಅಚೀವರ್ಸ್ ಅಕಾಡೆಮಿ ವೆಬ್ಸೈಟನ್ನು ವಿಸಿಟ್ ಮಾಡಬೇಕಾಗುತ್ತೆ. ಅಚೀವರ್ಸ್ ಅಕಾಡೆಮಿ ವೆಬ್ಸೈಟ್ ಏನಿದೆ ಅದರ ಒಳಗಡೆ ನಿಮಗೆ 11 ಗಂಟೆಗೆ ಎಕ್ಸಾಕ್ಟಾಗಿ ಒಂದು ಟೆಸ್ಟ್ ಸ್ಟಾರ್ಟ್ ಆಗುತ್ತೆ. ನೀವು 11ರಿಂದ 12 ಗಂಟೆ ಒಳಗಾಗಿ ಆ ಟೆಸ್ಟನ್ನು ತೆಗೆದುಕೊಂಡ್ರೆ ಆ ಒಂದು ಫಲಿತಾಂಶ ಪ್ರಕಟವಾಗುತ್ತೆ. ಯಾರು ಟಾಪ್ 50 ಜನ ಅತ್ಯಂತ ಹೆಚ್ಚು ಅಂಕಗಳನ್ನ ಗಳಿಸ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಈ ಒಂದು ಯೋಜನೆಯ ಸದುಪಯೋಗ ಖಂಡಿತ ಸಿಗುತ್ತೆ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಇದಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ಡೌಟ್ಸ್ ಇದ್ದರೆ ನೀವು ಇಲ್ಲಿ ಕಾಣಿಸ್ಕೊಳ್ತಿರ್ತಕ್ಕಂತಹ 2 ಸಂಖ್ಯೆಗಳಿಗೆ ಕರೆಯನ್ನು ಮಾಡಬಹುದು. ಅದೇ ರೀತಿ ನೀವು ನಮ್ಮ ಅಚೀವರ್ಸ್ ಅಕಾಡೆಮಿಯ ವಾಟ್ಸಪ್ ಗ್ರೂಪ್ಗಳಿರಬಹುದು, ಟೆಲಿಗ್ರಾಮ್ ಚಾನಲ್ ಇರಬಹುದು, ಅದೇ ರೀತಿ ಯೂಟ್ಯೂಬ್ ಚಾನಲ್ ಇರಬಹುದು. ಇವುಗಳನ್ನು ಸಬ್ಸ್ಕ್ರೈಬ್ ಮಾಡಿದ್ರೆ ನಿಮಗೆ ಇದಕ್ಕೆ ಸಂಬಂಧಪಟ್ಟಂಥ ಹೊಸ ಅಪ್ಡೇಟ್ಸ್ ಸಿಗ್ತಾ ಹೋಗುತ್ತೆ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ನಿಮಗೆ ಅಚೀವರ್ಸ್ ಅಕಾಡೆಮಿಯನ್ನು ಕಾಂಟ್ಯಾಕ್ಟ್ ಮಾಡುವಂತಹ ಒಂದು ಡೀಟೇಲ್ಸನ್ನು ಕೂಡ ನಾವು ಕೊಟ್ಟಿರ್ತೀವಿ. ಆ್ಯಂಡ್ ಇದೆಲ್ಲದರ ಜೊತೆಗೆ ನಾನೇನು ಶೆಡ್ಯೂಲಿಂಗನ್ನು ಹೇಳಿದೆ ಅದೆಲ್ಲದರ ಜೊತೆಗೆ ನಿಮಗೆ ವಾರಕ್ಕೊಬ್ಬರು PSI, ಬಿಕಾಸ್ ನೀವೆಲ್ಲರೂ ಕೂಡ PSI ಪರೀಕ್ಷೆಯನ್ನು ಬರೀತಿರೋದ್ರಿಂದ PSI ನಿಮ್ಮ ಟಾರ್ಗೆಟ್ ಆಗಿರೋದ್ರಿಂದ ಆಲ್ರೆಡಿ PSI ಹುದ್ದೆಯಲ್ಲಿ ಕಾರ್ಯವನ್ನು ನಿರ್ವಹಣೆ ಮಾಡ್ತಿರ್ತಕ್ಕಂಥ ವ್ಯಕ್ತಿಗಳು, ಇವಾಗ ಟ್ರೈನಿಂಗ್ ತಗೊಳ್ತವ್ರು ಇರಬಹುದು ಅಥವಾ ಆಲ್ರೆಡಿ ಸ್ಟೇಷನ್ಗಳಲ್ಲಿ ಡ್ಯೂಟಿಯಲ್ಲಿ ಇರತಕ್ಕಂತಹ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ಗಳಿರ್ಬೋದು, ಅವರನ್ನು ಖುದ್ದಾಗಿ ಕರೆಸ್ಬಿಟ್ಟು ಅವರಿಂದ ನಿಮಗೆ ಮಾರ್ಗದರ್ಶನವನ್ನು ಕೊಡಿಸ್ತಕ್ಕಂಥ ಕೆಲಸವನ್ನು 100% ಅಚೀವರ್ಸ್ ಅಕಾಡೆಮಿ ಮಾಡುತ್ತೆ. ಆ ಮೂಲಕ ನಿಮಗೆ ಒಂದು ಸ್ಫೂರ್ತಿಯನ್ನು ಕೂಡ ತುಂಬಬಹುದು. ಜೊತೆಗೆ ನಿಮ್ಮ ಡೌಟ್ಸ್ಗಳೇನಾದರೂ ಇದ್ದರೆ ಅವರಿಂದನೇ ನೇರವಾಗಿ ಕ್ಲಾರಿಫಿಕೇಷನ್ ಪಡ್ಕೊಳ್ಬಹುದು. ಆ್ಯಂಡ್ ಅದೇ ರೀತಿ ಬಹಳಷ್ಟು ಜನ ಎಸ್ಸೆ ಬಗ್ಗೆ ವೀಕ್ ಇದ್ದೀನಿ ಅಂತ ಹೇಳ್ತಿರ್ತೀರಾ, ಪ್ರಬಂಧ ಲೇಖನದಲ್ಲಿ ಸ್ವಲ್ಪ ವೀಕ್ ಇದ್ದೀನಿ ಅಂತ ಹೇಳ್ತಿರ್ತೀರಾ. ನಿಮಗೋಸ್ಕರ ಸ್ವತಃ PSI ಪರೀಕ್ಷೆನ ಕ್ರ್ಯಾಕ್ ಮಾಡಿರತಕ್ಕಂತಹ ಪ್ರತಿಭಾನ್ವಿತ ವಿದ್ಯಾರ್ಥಿಗಳು, ನಿಮಗೆಲ್ಲ ಗೊತ್ತಿದೆ ಅಚೀವರ್ಸ್ ಅಕಾಡೆಮಿಯಲ್ಲಿ ಪ್ರವೀಣ್ ಸರ್ ಅವರು ಪ್ರಸಕ್ತವಾಗಿ ಕಲಬುರಗಿಯಲ್ಲಿ ಟ್ರೈನಿಂಗಲ್ಲಿ ಕೂಡ ಇದ್ದಾರೆ PSI ಆಗ್ಬಿಟ್ಟು. ಸೊ ಅಂತಹ ಏನು ಕ್ರ್ಯಾಕ್ ಮಾಡಿರ್ತಕ್ಕಂತಹ ಆಸ್ಪಿರೆಂಟ್ಸ್ ಇದ್ದಾರೆ, ಇವಾಗ ಆಲ್ರೆಡಿ ಒಂದು ಟ್ರೈನಿಂಗಲ್ಲಿ ಇರತಕ್ಕಂಥವ್ರು, ಅವರಿಂದ ಸಿದ್ಧಪಡಿಸಲಾಗಿರ್ತಕ್ಕಂತಹ ಸುಮಾರು 20-25 ಟಾಪಿಕ್ 20 to 25 ಟಾಪಿಕ್ಸ್ ಮೇಲೆ ಅವರು ಎಸ್ಸೆಗಳನ್ನು ಏನು ಬರೆದಿದ್ದಾರೆ ಸ್ವತಃ, ಆ ಎಸ್ಸೆಗಳನ್ನು ಸಿದ್ಧಪಡಿಸ್ಬಿಟ್ಟು ನಿಮಗೆ ಕೊಡ್ತೀವಿ. ಅದಕ್ಕೆ ನಿಮಗೆ ಬೇಕಾಗಿರ್ತಕ್ಕಂತಹ ಮಾಡಿಫಿಕೇಷನ್ಗಳನ್ನು ನೀವು ಮಾಡ್ಕೋಬಹುದು, ಅದಕ್ಕೆ ನೀವು ಸ್ವತಂತ್ರ ಇರ್ತೀರಾ. ಬಟ್ ಅವರು ಕೊಟ್ಟಿರ್ತಕ್ಕಂತಹ ಒಂದು ಔಟ್ಲೈನನ್ನು, ಆ ಒಂದು ಸ್ಕೆಲಿಟನ್ನ ನೀವು ಇಟ್ಕೊಂಡ್ಬಿಟ್ಟು ನಿಮ್ಮ ಓನ್ ಎಸ್ಸೆಯನ್ನು ಬಿಲ್ಡ್ ಮಾಡ್ಕೋಬಹುದು. ಸೊ ದಟ್ ನಿಮಗೆ ಪೇಪರ್ 1ನಲ್ಲೂ ಕೂಡ ಅದ್ಭುತವಾದಂತಹ ಮಾರ್ಕ್ಸ್ ಸಿಗುತ್ತೆ. ಸೊ ಇದು ನಮ್ಮ ಅಚೀವರ್ಸ್ ಅಕಾಡೆಮಿಯ ಈ ಒಂದು ಟಾರ್ಗೆಟ್ 50ಗೆ ಸಂಬಂಧಪಟ್ಟಂಥ ಪ್ರಮುಖ ವಿಚಾರಗಳಾಯಿತು. ಆ್ಯಂಡ್ ಆಗಲೇ ಹೇಳ್ದಂಗೆ ನಿಮಗೆ ಯಾವುದೇ ರೀತಿ ಡೌಟ್ಸ್ಗಳಿದ್ದರೆ ಈ 2 ನಂಬರ್ಗಳಿಗೆ ಕಾಂಟ್ಯಾಕ್ಟ್ ಮಾಡಬಹುದು. ಜೊತೆಗೆ ನಮ್ಮ ಟೆಲಿಗ್ರಾಮ್ ವಾಟ್ಸಪ್ ಗ್ರೂಪ್ಗಳಿಗೆ ಕೂಡ ನೀವು ಜಾಯ್ನ್ ಆದರೆ ತಾಜಾ ಅಪ್ಡೇಟ್ಗಳು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಗ್ತಾ ಹೋಗ್ತವೆ. ಆ್ಯಂಡ್ ಜೊತೆಗೆ ಎಕ್ಸಾಮ್ ಡೇಟನ್ನು ಕೂಡ ನೋಟ್ ಮಾಡ್ಕೊಳ್ಳಿ. 11ರಿಂದ 12 ಗಂಟೆ ಆಗಸ್ಟ್ 20th ಇದೇ ಒಂದು ಕಮಿಂಗ್ ಆಗಸ್ಟ್ 28 ಏನಿದೆ ಅವತ್ತು ಪರೀಕ್ಷೆ ಕೂಡ ನಡೆಯುತ್ತೆ. ಆ ಪರೀಕ್ಷೆಗೆ ಈಗಲಿಂದನೇ ಪೂರ್ವ ತಯಾರಿ ನಡೆಸಿ, ಬಿಕಾಸ್ ಇಲ್ಲಿ ಸಂಪೂರ್ಣವಾಗಿ ಮಾರ್ಕ್ಸ್ ಮಾತ್ರ, ಬೇರೆ ಯಾವುದೇ ಕ್ರೈಟೀರಿಯಾ ಇಲ್ಲ. ಯಾರು ಟಾಪ್ 50ಯಲ್ಲಿ ಬರ್ತಾರೆ ಕ್ರೀಮಿ ಲೇಯರ್ ಅವ್ರನ್ನ ಮಾತ್ರ ನಾವು ಆಯ್ಕೆ ಮಾಡ್ಕೊಳ್ಳಾಗುತ್ತೆ. ಆ್ಯಂಡ್ ಆ ಬಳಿಕ ಅವರಿಗೆ 22ನೇ ತಾರೀಕಿನಿಂದ ನಾವು ಹಾಕ್ಕೊಂಡಿರ್ತಕ್ಕಂತಹ ಪ್ಲ್ಯಾನ್ನ ಮೂಲಕ ತರಬೇತಿಯನ್ನು ಕೊಡಲಾಗುತ್ತೆ. ಆ್ಯಂಡ್ ನಮ್ಮ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ಈ 50ಕ್ಕೆ 50 ಜನ ಕೂಡ PSI ಪರೀಕ್ಷೆಯಲ್ಲಿ ಅದ್ಭುತವಾದಂಥ ಅಂಕಗಳನ್ನ ಪಡೆದುಕೊಳ್ಬೇಕು ಅಂತ ಹೇಳಿ. ಅದೇ ರೀತಿ ನಿಮಗೆ 400 ಒಂದು ಪೋಸ್ಟ್ ಕೂಡ ಇದೆ. ಭಾಳ ಜನ ಶಾರ್ಟ್ ನೋಟಿಸ್ ಆಯಿತು, ಇನ್ನೊಂದು ವಾರದಲ್ಲಿ ನೀವು ಬ್ಯಾಚ್ ಸ್ಟಾರ್ಟ್ ಮಾಡ್ತಿದ್ದೀರಾ, ಶಿವಮೊಗ್ಗಕ್ಕೆ ಬರೋ ಕಷ್ಟ ಆಗುತ್ತೆ ಅನ್ನೋರು ಯಾವುದೇ ರೀತಿಯಾದಂತಹ ವರಿ ಮಾಡ್ಕೋಬೇಡಿ. ನಿಮಗೆ ಮತ್ತೆ 400 ಹುದ್ದೆಗಳ ಒಂದು ಎಕ್ಸಾಮ್ ಕೂಡ ಬರ್ತಾ ಇದೆ. ಆ ಎಕ್ಸಾಮ್ ಬರೋ ಅಷ್ಟೊತ್ತಿಗೆ ಮತ್ತೊಂದು ಬ್ಯಾಚನ್ನು ಕೂಡ ಸ್ಟಾರ್ಟ್ ಮಾಡುವಂತಹ ಪ್ಲ್ಯಾನ್ ನಮ್ಮ ಬಳಿ ಇದೆ. ಆ್ಯಂಡ್ ಇದೇ ಬ್ಯಾಚ್ ಏನಿದೆ ಇದು ಅಲ್ಲಿವರೆಗೂ ಕೂಡ ಕಂಟಿನ್ಯೂ ಆಗುತ್ತೆ. 26ನೇ ತಾರೀಕು ಎಕ್ಸಾಮ್ ಆಯಿತು ಅಂತೇಳಿ ನಿಮ್ಮನ್ನು ಡಿಸ್ಪ್ಯಾಂಡ್ ಮಾಡಲ್ಲ ನಾವು, ಬದಲಾಗಿ ಮತ್ತೊಂದು ನೋಟಿಫಿಕೇಶನ್ ಬರೋರು ಕೂಡ ನಿಮ್ಮ ಜೊತೆ ಇರ್ತೀವಿ. ನಮ್ಮ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಬ್ಯಾಚ್ನ ವಿದ್ಯಾರ್ಥಿಗಳು PSI ಆಗಿ ಆಯ್ಕೆ ಆಗಬೇಕು. ಜೊತೆಗೆ ಈ ಒಂದು ನಮ್ಮ ರಾಷ್ಟ್ರ ಸೇವೆಯಲ್ಲಿ ಅವರು ಕೂಡ ಭಾಗಿಯಾಗಬೇಕು ಅನ್ನೋದೇ ನಮ್ಮ ಒಂದು ಮಹತ್ ಉದ್ದೇಶ ಆಗಿರುತ್ತೆ. ಸೊ ಅದಕ್ಕೋಸ್ಕರ ನಾವು ಸಂಪೂರ್ಣವಾಗಿ ಉಚಿತವಾಗಿ ಈ ಪ್ರೋಗ್ರಾಮನ್ನು ಕಂಡಕ್ಟ್ ಮಾಡ್ತಿರ್ತಕ್ಕಂತಹದ್ದು. ಸೊ ಇಷ್ಟು ಈ ಒಂದು ಟಾರ್ಗೆಟ್ 30 ಬ್ಯಾಚ್ನ ಪ್ರಮುಖ ಡೀಟೇಲ್ಸ್ ಆಯಿತು. ಆ್ಯಂಡ್ ಇದರೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ನಿಮ್ಮ ಮುಂದೆ ನಾನು ಕಾಣಿಸ್ಕೊಳ್ತೀನಿ. ಇದಕ್ಕೆ ಸಂಬಂಧಪಟ್ಟಂತೆ ಬೇರೆ ಡೀಟೇಲ್ಸ್ ಇದ್ದರೆ ಅಥವಾ ಬೇರೆ ಏನಾದರೂ ಇನ್ಪುಟ್ಸ್ ಇದ್ದರೆ ಸೊ ಮತ್ತೆ ನಿಮ್ಮನ್ನು ಭೇಟಿ ಮಾಡುವಂಥ ಉದ್ದೇಶ ಇದೆ. ಸೊ ಯಾರೆಲ್ಲ ಈ ಒಂದು ಬ್ಯಾಚ್ಗೆ ಜಾಯ್ನ್ ಆಗಬೇಕು ಅಂತ ಹೇಳಿ ಮಹತ್ವಾಕಾಂಕ್ಷೆಯನ್ನು ಹೊಂದಿದ್ದೀರಾ, ಇವತ್ತಿಂದನೇ ತಯಾರಿನ ಸ್ಟಾರ್ಟ್ ಮಾಡಿ 20ನೇ ತಾರೀಕು ಪರೀಕ್ಷೆಯಲ್ಲಿ ಉತ್ತಮವಾದ ಅಂಕವನ್ನು ಗಳಿಸಿ, ಜೊತೆಗೆ ಈ ಟಾರ್ಗೆಟ್ 50 ಬ್ಯಾಚ್ನ ಒಂದು ಭಾಗಿ ಆಗಿ.
ಥ್ಯಾಂಕ್ ಯು ಸೊ ಮಚ್. ಸಿ ಯು ಆನ್ ದ ಫ್ಲಿಪ್ ಸೈಡ್. ಜೈ ಹಿಂದ್.